ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ತಿಂಗಳು ಮೇ 10ನೇ ತಾರೀಕು 2024ರಂದು ಪರಮ ಪವಿತ್ರವಾದ ಅಕ್ಷಯ ತೃತೀಯ ಹಬ್ಬ. ಈ ಹಬ್ಬದೊಳಗೆ ಪದ್ಮ ಪುರಾಣದಲ್ಲಿರುವ ಈ ಕತೆ ಕೇಳಿದರೆ ಶನಿ ದೋಷ, ಶನಿ ಬಾಧೆ ಎಲ್ಲ ಕೂಡ ಹೊರಟು ಹೋಗುತ್ತೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ತ್ರೇತಾಯುಗದಲ್ಲಿ ಮಧುರ ಎಂಬ ಪಟ್ಟಣದಲ್ಲಿ ಸೋಮಶೇಖರ ಎಂಬ ಒಬ್ಬ ಬ್ರಾಹ್ಮಣನಿದ್ದ. ಅವನು ಸಕಲ ಶಾಸ್ತ್ರಗಳನ್ನು ಓದಿದ್ದ, 4 ವೇದಗಳನ್ನು ಕಲಿತಿದ್ದ, ವಿದ್ಯೆ ವಿವೇಕ ಎಲ್ಲವೂ ಗಳಿಸಿದ್ದ. ಅಷ್ಟೇ ಅಲ್ಲದೆ ಅವನು ಯಾವಾಗಲೂ ನಿಜ ಮಾತ್ರವೇ ಮಾತನಾಡುತ್ತಿದ್ದ. ದಯಾಮಯಿ. ಅವನ ಹೆಂಡತಿ ವಿಶಾಲಾಕ್ಷಿ. ಆಕೆ ಶೀಲವತಿ, ಗುಣವತಿ, ಮಹಾಪತಿವ್ರತೆ. ಯಾವಾಗಲೂ ಗಂಡನನ್ನು ದೇವರಂತೆ ಭಾವಿಸಿ ಪೂಜಿಸುತ್ತಿದ್ದಳು. ಅವರ ದಾಂಪತ್ಯ ನೋಡುಗರಿಗೆ ಹೊಟ್ಟೆ ಉರಿ ತರುವಂತಿತ್ತು. ಆ ದಂಪತಿಗಳಿಬ್ಬರು ಮಹಾವಿಷ್ಣುವನ್ನು ಎಷ್ಟೋ ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಮನೆಗೆ ಬಂದ ಅತಿಥಿಗಳನ್ನು ಒಳ್ಳೆ ಮರ್ಯಾದೆ ಮಾಡಿ, ಸೇವೆ ಮಾಡಿ, ಊಟೋಪಚಾರ ಮಾಡಿ ಕಳಿಸುತ್ತಿದ್ದರು. ಅವರ ಮನೆ ಭೂಲೋಕದಲ್ಲಿನ ಸ್ವರ್ಗದಂತಿತ್ತು. ಆ ರೀತಿ ಆ ದಂಪತಿಗಳಿಬ್ಬರು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು. ಒಂದು ದಿನ ಆ ದಂಪತಿಗಳು ಮೋಕ್ಷ ಪಡೆಯಬೇಕೆಂಬ ಉದ್ದೇಶದಿಂದ ಗಂಗಾ ಯಾತ್ರೆಗೆ ಹೊರಟು ಅಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದುಕೊಂಡು ಕೆಲ ದಿನಗಳು ಅಲ್ಲೇ ವಾಸವಿದ್ದು ಸ್ವಲ್ಪ ಗಂಗಾಜಲ ತೆಗೆದುಕೊಂಡು ಮತ್ತೆ ಮನೆಗೆ ಹಿಂದಿರುಗಲು ಅವರ ಪ್ರಯಾಣ ಮುಂದುವರೆಸಿದರು. ದಾರಿ ಮಧ್ಯದಲ್ಲಿ ಅವರಿಗೊಬ್ಬ ವ್ಯಕ್ತಿ ಎದುರಾದ. ಆತ ಪಶ್ಚಿಮದ ಕಡೆಯವನು. ಹೆಸರು ರತ್ನಾಕರ. ವ್ಯಾಪಾರ ಮಾಡಲು ಕೆಲ ಸರಕುಗಳನ್ನು ಎತ್ತಿನ ಗಾಡಿಯಲ್ಲಿ ತುಂಬಿಸಿಕೊಂಡು ಹೋಗುತ್ತಿದ್ದ. ಆ ಎತ್ತುಗಳಲ್ಲಿ ಒಂದು ಎತ್ತು ಆ ಭಾರವನ್ನು ಹೊತ್ತು ನಡೆಯಲಾಗದೆ ಅಲ್ಲೇ ನಿಂತುಕೊಂಡಿತು. ಅದನ್ನು ನೋಡಿದ ರತ್ನಾಕರ ಅವನ ಕೆಲಸದವರಲ್ಲಿ ಒಬ್ಬನಾದ ಕಾಲಕಲ್ಪನನ್ನು ಕರೆದು ಆ ಎತ್ತುಗಳನ್ನು ಹೆದರಿಸುವಂತೆ ಹೇಳಿದ. ಆ ಕಾಲಕಲ್ಪ ಕೈಯಲ್ಲಿರುವ ಕೋಲಿನಿಂದ ಆ ಎತ್ತನ್ನು ಜೋರಾಗಿ ಹೊಡೆದ. ಆಗ ಆ ಎತ್ತು ನೋವಿನಿಂದ ಜೋರಾಗಿ ಕೂಗಿಕೊಂಡು ಹೇಗೋ ಹಗ್ಗ ಬಿಡಿಸಿಕೊಂಡು ಕಾಲಕಲ್ಪನನ್ನು ಕೊಂಬುಗಳಿಂದ ಚುಚ್ಚಿತು. ಸೂಜಿ ಮೊನೆಯಂತೆ ಚೂಪಾಗಿದ್ದ ಅದರ ಕೊಂಬುಗಳು ಕಾಲಕಲ್ಪನ ಹೊಟ್ಟೆಯಿಂದ ಬೆನ್ನಿನವರೆಗೂ ಬಂದು ಬಿಟ್ಟಿತು. ಅದರಿಂದ ಕಾಲಕಲ್ಪ ನೆಲದ ಮೇಲೆ ಬಿದ್ದು ಮರಣ ವೇದನೆಯಿಂದ ನರಳಾಡುತ್ತಿದ್ದ. ಆ ರೀತಿ ನರಳಾಡುತ್ತಿದ್ದ ಕಾಲಕಲ್ಪನನ್ನು ಈ ಬ್ರಾಹ್ಮಣ ದಂಪತಿಗಳು ನೋಡಿದರು. ಕೂಡಲೇ ಸೋಮಶೇಖರ ಅವನ ಬಾಧೆಯನ್ನು ನೋಡಿ ಸಹಿಸಲಾಗದೆ ಅವನ ಹತ್ತಿರ ಇರುವಂತ ಗಂಗಾಜಲವನ್ನು ಸ್ವಲ್ಪ ಕಾಲಕಲ್ಪನ ಬಾಯಲ್ಲಿ ಹಾಕಿ ಇದಕ್ಕೂ ಮುಂಚೆ ವಿಷ್ಣು ಪೂಜೆಗೆಂದು ಬಳಸಿದ್ದ ತುಳಸಿ ಎಲೆಯನ್ನು ಅವನ ಮೇಲೆ ಇಟ್ಟ. ವಿಷ್ಣು ನಾಮವನ್ನು ಅವನ ಕಿವಿಗೆ ಬೀಳುವಂತೆ ಜೋರಾಗಿ ಜಪಿಸಿದ. ಅದನ್ನು ಕೇಳುತ್ತಲೇ ಕಾಲಕಲ್ಪ ಪ್ರಾಣ ಬಿಟ್ಟ. ಅವನ ಸಾವನ್ನು ನೋಡಿ ಬೇಸರಗೊಂಡು ಅಲ್ಲಿಂದ ಆ ದಂಪತಿಗಳು ಮತ್ತೆ ಅವರ ಪ್ರಯಾಣ ಮುಂದುವರೆಸಿದರು. ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಇನ್ನೊಂದು ಭಯಾನಕ ದೃಶ್ಯ ಅವರ ಕಣ್ಣಿಗೆ ಕಾಣಿಸಿತು. ಅವರ ಮುಂದೆ ಭಯಾನಕ ಆಕಾರಗಳಲ್ಲಿ ಕೆಲ ಭಟರು ನಿಂತಿದ್ದರು. ಅವರಲ್ಲಿ ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಕೈಗಳಿಲ್ಲ, ಕೆಲವರಿಗೆ ಕಣ್ಣಿಲ್ಲ, ಕೆಲವರಿಗೆ ಮೂಗಿಲ್ಲ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಅಂಗ ಕಳೆದುಕೊಂಡು ನೋಡಲು ವಿಕಾರವಾಗಿದ್ದರು. ಆದರೆ ಸೋಮಶೇಖರ ಮಾತ್ರ ಹೆದರದೆ ಅವರ ಹತ್ತಿರ ಹೋಗಿ, ನೀವೆಲ್ಲರೂ ಯಾರು? ನಿಮಗೆ ಈ ಪರಿಸ್ಥಿತಿ ಹೇಗೆ ಬಂತು? ಇದಕ್ಕೆ ಕಾರಣ ಯಾರು? ನಿಮ್ಮ ಚರಿತ್ರೆ ಹೇಳಿ ಎಂದು ಕೇಳಿದ. ಅವರಲ್ಲಿ ಕೆಲವರು ಈ ಬ್ರಾಹ್ಮಣನೊಂದಿಗೆ ಹೀಗೆಂದರು, ಅಯ್ಯ, ನಾವೆಲ್ಲರೂ ಯಮದೂತರು. ನಾವು ಒಬ್ಬನ ಪ್ರಾಣ ತೆಗೆಯಲು ನಮ್ಮ ಪ್ರಭುವಿನ ಅನುಮತಿ ಪಡೆದುಕೊಂಡು ಭೂಲೋಕಕ್ಕೆ ಬಂದೆವು. ಅವನೊಬ್ಬ ಮಹಾಪಾಪಿ, ಎಷ್ಟೋ ಪಾಪಗಳನ್ನು ಮಾಡಿದ್ದಾನೆ. ಕೊನೆಗೆ ಬಾಯಿಲ್ಲದ ಮೂಕ ಪ್ರಾಣಿಗಳನ್ನು ಕೂಡ ಹೊಡೆದು ಹಿಂಸಿಸಿದ್ದಾನೆ. ಅವನ ಹೆಸರು ಕಾಲಕಲ್ಪ. ಅವನನ್ನು ಶಿಕ್ಷಿಸಲು ಯಮಲೋಕಕ್ಕೆ ಕರೆದೋಗುತ್ತಿದ್ದೆವು. ಆದರೆ ಮಧ್ಯೆ ವಿಷ್ಣುದೂತರು ಪ್ರವೇಶಿಸಿ ಅವನನ್ನು ನೀವು ಕರೆದೋಗಬಾರದು ಎಂದು ಹೇಳಿದರು. ಅದಕ್ಕೆ ನಾವು, ಓ ವಿಷ್ಣುದೂತರೆ, ಇವನು ಮಹಾಪಾಪಿ,
ನಾವಿವನನ್ನು ಬಿಡುವುದಿಲ್ಲ ಎಂದು ಹೇಳಿದೆವು. ಅದಕ್ಕವರು, ಓ ಯಮದೂತರೆ, ಇವನು ಮಾಡಿರುವ ಪಾಪ ಹೇಳಿ ಎಂದು ಕೇಳಿದರು. ಅದಕ್ಕೆ ನಾವು, ಇವನು ಒಂದಲ್ಲ ಎರಡಲ್ಲ ಎಷ್ಟೋ ಪಾಪಗಳನ್ನು ಮಾಡಿದ್ದಾನೆ, ಅವೆಲ್ಲ ಹೇಳಲು ಸಾಧ್ಯವಾಗುವುದಿಲ್ಲ. ಆದರೆ ಇವನು ಮಹಾಪಾಪಿ ಎಂದು ಹೇಳಿದೆವು. ಅದಕ್ಕವರು, ಇವನು ಒಂದು ಪುಣ್ಯ ಕಾರ್ಯ ಕೂಡ ಮಾಡಿಲ್ಲವೇ ಎಂದು ಕೇಳಿದರು. ನಾವು ಇಲ್ಲ ಅಂದೆವು. ಅದಕ್ಕವರು, ನೀವು ಚೆನ್ನಾಗಿ ಯೋಚಿಸಿ ನೋಡಿ. ಇವನು ಸಾಯುವ ಸಮಯದಲ್ಲಿ ಒಬ್ಬ ಶ್ರೇಷ್ಠವಾದ ಬ್ರಾಹ್ಮಣ ಇವನ ಬಾಯಲ್ಲಿ ಪವಿತ್ರವಾದ ಗಂಗಾಜಲ ಹಾಕಿದ್ದಾನೆ. ವಿಷ್ಣು ಪೂಜೆಗೆ ಬಳಸಿದ್ದ ತುಳಸಿ ಎಲೆಯನ್ನು ಇವನ ಮೇಲಿಟ್ಟು ಇವನು ಕೇಳಿಸಿಕೊಳ್ಳುವಂತೆ ವಿಷ್ಣುನಾಮ ಜಪಿಸಿದ್ದಾನೆ. ಇದೇ ಇವನು ಮಾಡಿರುವಂತ ಮಹಾಪುಣ್ಯ. ಇದಕ್ಕಿಂತ ದೊಡ್ಡ ಪುಣ್ಯ ಮತ್ತೊಂದಿಲ್ಲ. ಆದ್ದರಿಂದ ನಮ್ಮ ಪ್ರಭು ಮಹಾವಿಷ್ಣು ಇವನನ್ನು ಕರೆತರಲು ಕಳಿಸಿದ್ದಾರೆ. ಇವನನ್ನು ನಮಗೊಪ್ಪಿಸಿ ಹೋಗಿ ಎಂದು ಹೇಳಿದರು. ಆದರೆ ನಾವು ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ಮಹಾಪಾಪಿಯನ್ನು ಬಿಡಲು ಸಾಧ್ಯನ? ನಮ್ಮ ಪ್ರಭುಗಳ ಆಜ್ಞೆ ನಾವು ಮೀರುವುದಿಲ್ಲ ಎಂದು ಹೇಳಿದೆವು. ಆಗ ವಿಷ್ಣುದೂತರು, ಹಾಗಾದರೆ ನಾವಿಬ್ಬರು ಯುದ್ಧ ಮಾಡೋಣ, ಗೆದ್ದವರು ಇವನನ್ನು ಕರೆದೋಗೋಣ ಎಂದು ಹೇಳಿದರು. ಆ ರೀತಿ ನಮಗೂ ಅವರಿಗೂ ಯುದ್ಧ ನಡೆಯಿತು. ಅವರು ನಮ್ಮನ್ನು ಕೆಲ ಕ್ಷಣಗಳಲ್ಲೇ ಸೋಲಿಸಿ ಈ ರೀತಿ ಅಂಗವಿಕಲರಂತೆ ಮಾಡಿ ಅವನನ್ನು ಕರೆದೋದರು. ಇದೇ ನಮ್ಮ ಚರಿತ್ರೆ ಎಂದು ಹೇಳಿ ಆ ಯಮಭಟರು ಅಲ್ಲಿಂದ ಯಮಲೋಕಕ್ಕೆ ಹೊರಟು ಹೋದರು. ಅವರು ಹೋದ ನಂತರ ಆ ದಂಪತಿಗಳಿಬ್ಬರು ಈ ರೀತಿ ಮಾತನಾಡಿಕೊಂಡರು. ಆಹಾ, ಗಂಗಾಜಲ ಎಷ್ಟೊಂದು ಪವಿತ್ರವಾದುದು. ಒಬ್ಬ ಮಹಾಪಾಪಿಯನ್ನು ಪುಣ್ಯಾತ್ಮನಾಗಿ ಮಾಡಿದೆ. ಒಂದು ಸಾರಿ ಕುಡಿದಷ್ಟು ಮಾತ್ರಕ್ಕೆ ಸಕಲ ಪಾಪಗಳು ಹೊರಟು ಹೋಗುತ್ತೆ ಅಂದರೆ ನಾವಿಬ್ಬರು ಇಲ್ಲೇ ಶಾಶ್ವತವಾಗಿ ನೆಲೆಸಿ ಪ್ರತಿದಿನ ಗಂಗಾ ಸ್ನಾನ ಮಾಡುತ್ತಾ ಗಂಗಾಜಲ ಕುಡಿಯುತ್ತಾ ಇದ್ದರೆ ಎಷ್ಟೊಂದು ಪುಣ್ಯ ಲಭಿಸುತ್ತದೆ ಎಂದು ಆ ದಂಪತಿಗಳಿಬ್ಬರು ಅಲ್ಲೇ ಸ್ಥಿರವಾಗಿ ನೆಲೆಸಿ ನಿತ್ಯ ಗಂಗಾಜಲ ಸೇವಿಸುತ್ತಾ ಗಂಗಾ ಸ್ನಾನ ಮಾಡುತ್ತಾ ಕಾಶಿ ವಿಶ್ವನಾಥನನ್ನು ಪೂಜಿಸುತ್ತಾ ಅಲ್ಲಿರುವ ವೃದ್ಧರಿಗೆ ಅನಾಥರಿಗೆ ಸೇವೆ ಮಾಡುತ್ತಾ ಜೀವನ ಕಳೆದರು. ಸತ್ತ ಮೇಲೆ ಇಬ್ಬರೂ ಕೂಡ ಮೋಕ್ಷ ಪಡೆದುಕೊಂಡರು. ಮನುಷ್ಯನ ಜನ್ಮ ಅಂದರೆ ಆ ದಂಪತಿಗಳು ಬದುಕಿದಂತೆ ಬದುಕಬೇಕು. ಗಂಗೆ ಎಷ್ಟೊಂದು ಪವಿತ್ರವಾದುದು. ಮನುಷ್ಯನ ಜನ್ಮ ಯಾವ ರೀತಿ ಪಾವನವಾಗಿಸುತ್ತದೆ ಎಂಬುದಕ್ಕೆ ಈ ಕಥೆಯೇ ಉತ್ತಮ ಉದಾಹರಣೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.